ಪುರುಷೋತ್ತಮ ಪುರುಷೋತ್ತಮ. ಇಷ್ಟೇಗೆ ಆಗತ್ತೆ ಅಂತ ಅನ್ಕೋಬೇಡ. ನೋಡು, ಇನ್ನೂ 1-2 ಗಂಟೆ ಟೈಮ್ ಇದೆ. ದುಡ್ಡು ರೆಡಿ ಮಾಡ್ಕೊ. ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಶೋರ್, ಓಕೆ ಸರ್. ಹೇ ಸ್ವಾಮಿ, ಯಾವುದೋ ಕೇಸ್ ಬಂದಿದೆ, ಅಟೆಂಡ್ ಮಾಡಬೇಕು, ಬನ್ನಿರಿ. ನಮಸ್ಕಾರ ಸಿದ್ದಪ್ಪ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇನ್ನು 5 ನಿಮಿಷ ಲೇಟ್ ಆಗಿದ್ರೆ ನಾವು ಹೊರಟೋಗ್ಬಿಡ್ತಿದ್ದೆ. ಕೊಡಿ ಡಾಕ್ಯುಮೆಂಟ್ಸ್. RC ಬುಕ್ಕು, ಇನ್ಸೂರೆನ್ಸ್. ತೊಗೊಳ್ಳಿ. ಈಗ 1.5 ಲಕ್ಷ ಇದೆ. ಗಾಡಿ ಸೇಲ್ ಆದಮೇಲೆ ಇನ್ನು 1.5 ಲಕ್ಷ ಸಿಗುತ್ತೆ. ಈ ಡಾಕ್ಯುಮೆಂಟ್ಸಲ್ಲಿ ಸೈನ್ ಹಾಕಿ. ಶಂಕರಪ್ಪನವ್ರೆ, ಈ ನನ್ನ ಮಗನ್ನ ಬಿಡಬಾರ್ದು. ಈ ನನ್ನ ಮಕ್ಕಳು ವಿಷ. ಇವನ್ನೇನ ಬಿಟ್ಟರೆ ಬೇರೆ ಹೆಣ್ಮಕ್ಳಿಗೂ ತೊಂದರೆ ಆಗುತ್ತೆ. ಒಟ್ಟಿನಲ್ಲಿ ಇಂಥವ್ರಿಂದ ಹೆಣ್ಮಕ್ಳನ್ನ ಎತ್ತಿರೋ ತಂದೆ ತಾಯಿಗಳಿಗೆ ನೆಮ್ಮದಿ ಇಲ್ಲ. ನಿಮ್ಗೆ ಹೆಣ್ಮಕ್ಳು ಇದ್ದಾರಲ್ವಾ? ಹಾಂ, ಹೌದು. ನೀವು ಸೈನ್ ಮಾಡ್ತಾರೆ, 1 ನಿಮಿಷ ಬಂದ್ಬಿಡ್ತೀನಿ. ಹಾಂ. ಹಲೋ, ಎಲ್ರಿ ಇದ್ದೀರಾ? ನಾನಿಲ್ಲೇ ಕೆಲಸದಲ್ಲಿದ್ದೀನಿ. ಯಾಕೆ ಹೇಳು? ಏನ್ ಕೆಲಸ ಆಮೇಲೆ ಮಾಡ್ಕೊಳ್ರಿ. ಈಗ ಅರ್ಜೆಂಟ್ ಆಗಿ ಶ್ರೀನಗರ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ದೊಡ್ಡ ರಂಪ ಆಗೋಗಿದೆ. ಪುರುಷೋತ್ತಮನ ಜೊತೆಲೇ ಇದ್ದಾನೆ. ಪೊಲೀಸ್ ಸ್ಟೇಷನಲ್ಲಿ ನೀನೇನು ಮಾಡ್ತಿದ್ಯಾ? ಏನಾಯ್ತು? ನಮ್ ಸುಜಿತ್ ಯಾವ್ದೋ ಹುಡುಗಿನ ಕೆಡಕಿ ಅವಳ ಎಳ್ಕೊಂಡು ಹೋಗಿ ಕೂಡ ಹಾಕಿದ್ನಂತೆ. ಸಿಕ್ಕಾಕೊಂಡಿದ್ದಾನೆ. ಪೊಲೀಸ್ ಅವರು ಅವನ್ನ ಅರೆಸ್ಟ್ ಮಾಡಿದ್ದಾರೆ ರೀ. ಅವನ್ನ ಬಿಡೋದಿಲ್ಲ ಅಂತಿದ್ದಾರೆ. ಬೇಗ ಬನ್ರಿ, ಇಲ್ಲಿಗೆ ಬನ್ನಿ, ಎಲ್ಲ ಹೇಳ್ತೀನಿ. ಶಂಕರಪ್ಪನವ್ರೆ, ಕಳ್ಳನ ಮಗ ಅವನು. ಯಜಮಾನ್ರ ಮಗಳನ್ನ ಎತ್ತಾಕೊಂಡು ಹೋಗಿದ್ನಲ್ಲ, ಇವತ್ತು ತಿಥಿ ಅವನಿಗೆ. ಯಜಮಾನ್ರು ಸುಮ್ಮನೆ ಬಿಡ್ತಾರ ಅವನ್ನ? ಲಕ್ಷಕ್ಕೆ ಲಕ್ಷ ಖರ್ಚಾಗ್ಲಿ, ಲಂಚ ಕೊಟ್ಟಾದರೂ ಜೈಲಲ್ಲೇ ಕೊಳೆಯಾಗಿ ಮಾಡ್ತಾರ ನನ್ನ ಮಗನ್ನ. ತಪ್ಪಿ ಅವನೇನಾದ್ರೂ ಆಚೆ ಬಂದರೆ ಯಜಮಾನ್ರು ರೌಡಿಗಳಿಗೆ ಸುಪಾರಿ ಕೊಟ್ಟು ಎತ್ತಿಸ್ಬಿಡ್ತಾರ ಅವನ್ನ. ಸುಜಿತ್, ಸುಜಿತ್, ಏನೋ ಇದೆಲ್ಲ? ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದು ನೀನಂತೆ? ನಿಜನಾ? ಇಲ್ಲಪ್ಪ, ಇಲ್ಲ. ನೀನು ನನ್ನ ಮಗ ಕಣೋ. ಹಾಗೆ ಮಾಡೋಕ್ ಸಾಧ್ಯನೇ ಇಲ್ಲ. ನನ್ನ ಜೇಬಲ್ ದುಡ್ಡು ಕದ್ದಿರ್ಬೋದು, ಮನೆಯಲ್ಲಿ ದುಡ್ಡು ಕದ್ದಿರ್ಬೋದು, ಆದ್ರೆ ನೀನ್ ಕಿಡ್ನಾಪ್ ಮಾಡಿದ್ಯಾ ಅಂದ್ರೆ ನಾನು ನಂಬಲ್ಲಪ್ಪ. ಹೇಳಪ್ಪ, ನೀನ್ ಕಿಡ್ನಾಪ್ ಮಾಡಿಲ್ಲ ಅಂತ ಒಂದ್ಸಾರಿ ಹೇಳೋ. ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ನಮ್ಮ ಯಜಮಾನ್ರು ಕರ್ಕೊಂಡ್ಬಂದು ಹೇಳಿಸ್ತೀನೋ? ಬಿಟ್ಬಿಡ್ತಾರೆ. ಹೇಳಪ್ಪ, ನಿಜ ಹೇಳಪ್ಪ. ನೀನ್ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಪ್ಪ. ನಿಜ ಹೇಳಕ್ ಯಾಕೋ ಭಯ? ಶಂಕರಪ್ಪ, ಯಜಮಾನ್ರೆ, ಯಜಮಾನ್ರೆ,
ಇವನು ನನ್ನ ಮಗ. ಈ ಬೇವರ್ಸಿ ನಿನ್ ಮಗನ? ಅದು ಯಜಮಾನ್ರೆ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡಿ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ಕೊತೀನಿ ಯಜಮಾನ್ರೆ. ನಿಮ್ ಕಾಲಿಡ್ದು ಬೇಡ್ಕೊತೀನಿ ಯಜಮಾನ್ರೆ. ದಯವಿಟ್ಟು ಕ್ಷಮಿಸ್ಬಿಡಿ. ಈ ನನ್ನ ಮಗನ್ನ ನಿಮ್ ಮಗಳ ಕಾಲಕ್ಕೆ ತಂದು ಹಾಕ್ತೀನಿ ಯಜಮಾನ್ರೆ. ಅವ್ನು ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನಿನ್ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ? ಈ ನನ್ನ ಮಗ ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಾನ್ ಕ್ಷಮಿಸ್ಬೇಕಾ? ನೀನೇ ನನ್ನ ಜಾಗದಲ್ಲಿ ಇದ್ರೆ ಕ್ಷಮಿಸ್ತಿದ್ಯಾ ಹೇಳು? ನನ್ನ ಮಗನೇ ಬಾ ಈಚೆ, ನೀನ್ ಸಾಯಿಸ್ತೀನಿ ನನ್ನ ಮಗನ. ಬಿಡಲ್ಲ ನನ್ನ ಮಗನೇ, ಬಾ ನೀನ್ ಹೊರಗಡೆ ಬಾ. ಬಂದ್ರೆ ನೋಡು ನಿನ್ನ ಕೈ ಕಾಲು ಕತ್ತರಿಸ್ತೀನಿ, ಬಾ. ಈಗ ಉಳಿದಿರೋದು ಒಂದೇ ದಾರಿ. ಇನ್ಸ್ಪೆಕ್ಟರ್ ಹೇಳಿದ್ರು FIR ಮಾಡ್ಬಿಟ್ರೆ ಅವನ್ನ ಕೋರ್ಟಿಗೆ ಕಳ್ಸೋದು ಗ್ಯಾರಂಟಿ ಅಂತೆ. ಕೋರ್ಟಿಗೆ ಹೋಗ್ಬಿಟ್ರೆ 15 ವರ್ಷ ಶಿಕ್ಷೆ ಗ್ಯಾರಂಟಿ ಅಂತೆ. ನನ್ನ ಮಗನ ಜೀವನ ಹಾಳಾಗೋಗುತ್ತೆ ರೀ. ಅದಕ್ಕೆ ಒಂದಷ್ಟು ದುಡ್ಡಿನ ವ್ಯವಸ್ಥೆ ಮಾಡ್ಬೇಕು ನೀವು. ದುಡ್ಡಿನ ವ್ಯವಸ್ಥೆನಾ? ಹೌದು ರೀ. ಇನ್ಸ್ಪೆಕ್ಟರ್ ಹೇಳಿದ್ರು 5 ಲಕ್ಷ ರೂಪಾಯಿ ಕೊಟ್ರೆ ನಮ್ ಸುಜಿತ್ನ ಬಿಟ್ಬಿಡ್ತಾರಂತೆ. ಆ ಹುಡುಗಿ ಕಡೆಯವ್ರನ್ನ ಅವರೇ ಸಮಾಧಾನ ಮಾಡ್ತಾರಂತೆ. 5 ಲಕ್ಷ ರೂಪಾಯಿ ದುಡ್ಡು ಅರೇಂಜ್ ಮಾಡ್ರಿ. 5 ಲಕ್ಷ ನನ್ನ ಹತ್ರ ಹೇಗೆ ಬರುತ್ತೆ? ನಿಂತು ಜಾಗದಲ್ಲಿ 5 ಲಕ್ಷ ಆದ್ರೆ ತಮಾಷೆನಾ? ಇಷ್ಟಕ್ಕೂ ಅವ್ರ ಮಾತನ್ನ ಹೇಗೆ ನಂಬೋದು? ದುಡ್ಡು ಈಸ್ಕೊಂಡು ಕೈ ಎತ್ತಿದ್ರೆ ಏನ್ ಮಾಡ್ತೀಯಾ? ಇನ್ಸ್ಪೆಕ್ಟರ್ ಸುಳ್ಳು ಹೇಳ್ತಾರಾ? ಕಣ್ಣೆದ್ರಿಗೆ ತಗೊಂಡಿದ್ದ ದುಡ್ಡನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಡ್ತಾರಾ? ಹಾಗೊಂದ್ ವೇಳೆ ಅವ್ರು ಹಾಗೆ ಹೇಳಿದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಾ ರೀ? ಇನ್ನು ಉಳಿದಿರೋದು 2 ಗಂಟೆ ಟೈಮು ರೀ. ಅಷ್ಟ್ರಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ FIR ಹಾಕ್ಬಿಡ್ತಾರೆ. ನನ್ನ ಮಗನ ಜೀವನ ಹಾಳಾಗೋಗುತ್ತೆ ರೀ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಕಣೆ. ಇದ್ದಿದ್ದೊಂದು ಕ್ಯಾಬ್ನು ಮಾರಿ ಈಗ ತಾನೇ 1.5 ಲಕ್ಷ ರೂಪಾಯಿ ತಂದಿದ್ದೀನಿ. ಅದು ಪುರುಷೋತ್ತಮಗೆ ಅಂತ. ಪುರುಷೋತ್ತಮಗೆ ಏನ್ರಿ ಅರ್ಜೆಂಟ್ ಇದೆ? ಪುರುಷೋತ್ತಮ ನಿಂಗೇನಪ್ಪ ಅಂತ ಅರ್ಜೆಂಟು? ಪುರುಷೋತ್ತಮಗೆ ಆಮೇಲೆ ಹೊಂದ್ಸ್ಕೊಟ್ರಾಯ್ತು. ಈಗ ಸುಜಿತ್ನ ಮೊದಲು ಬಿಡಿಸ್ಕೋಬೇಕು. ಆ ದುಡ್ಡು ಕೊಡ್ರಿ. ಮಲ್ಲಿಕಾ, ಹಠ ಮಾಡಬೇಡ. ನಿನ್ನ ಮಗ ಮಾಡಿರೋ ಹಲಾಲ್ಕೋರ್ ಕೆಲಸಕ್ಕೆ ಈ ದುಡ್ಡನ್ನ ಸುರಿಯಕ್ಕಾಗಲ್ಲ. ಸುಜಿತ್ಗಿಂತ ದೊಡ್ಡ ಸಮಸ್ಯೆ ಪುರುಷಿಗಿದೆ. ಈ ದುಡ್ಡನ್ನ ಅವನಿಗೆ ಕೊಡೋದು. ಏನ್ರಿ ಪುರುಷೋತ್ತಮನ್ಗೆ ಅಂತ ಅರ್ಜೆಂಟು? ಅದು ರೀ, ಅದನ್ನೆಲ್ಲ ಆಮೇಲೆ ನೋಡ್ಕೋಬಹುದು ರೀ. ನನ್ನ ಮಗನ 15 ವರ್ಷ ಜೈಲಿಗೆ ಹಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ರೀ ಎಲ್ರೂ ಸೇರ್ಕೊಂಡು ಅವನನ್ನ. ದುಡ್ಡು ಕೊಡ್ರಿ. ಬೇಡ ಬೇಡ ಮಲ್ಲಿಕಾ, ನನ್ನ ಮಾತು ಕೇಳು. ರೀ, ಒಂದು ಮಾತಾಡಿದ್ರೆ ನನ್ನ ಮೇಲೆ ಆಣೆ, ನಾನು ಸತ್ತೋಗ್ತೀನಿ ಅಷ್ಟೇ. ಕೊಡ್ರಿ. ಖುಷಿ, ಚೈತ್ರನ್ಗೆ ಅಂತ ತಂದಿದ್ದ ದುಡ್ಡನ್ನ ಇವಳು ಕಿತ್ಕೊಂಡು ಹೋಗ್ಬಿಟ್ಲು. ಈಗ ಚೈತ್ರನ್ ಉಳಿಸ್ಕೊಳಕ್ಕೆ ಏನಪ್ಪ ಮಾಡೋದು? ಇವತ್ತೇ ಕಡೆ ದಿವಸ ವಿಕ್ರಮ್ ಕಡೆಯವ್ರು ಬಂದ್ಬಿಡ್ತಾರೆ. ಏನಾದರೂ ಮಾಡಲೇಬೇಕು ಕಣಪ್ಪ.
ದುಡ್ಡು ಅರೇಂಜ್ ಮಾಡಿದ್ಯೇನಮ್ಮ? ಅರೇಂಜ್ ಮಾಡಿದ್ದೀನಿ ಇನ್ಸ್ಪೆಕ್ಟರ್, ಆದರೆ 5 ಲಕ್ಷ ಅಲ್ಲ, 1.5 ಲಕ್ಷ. ಅಮ್ಮ 5 ಲಕ್ಷ ಅರೇಂಜ್ ಮಾಡ್ಕೊಂಬಂತಂದ್ರೆ 1.5 ಲಕ್ಷ ಮಾಡಿದ್ಯಲ್ಲ, ಇದೇನು ಕುರಿ ವ್ಯಾಪಾರನ? ಆಗೋದಿಲ್ಲ, ಹೋಗಮ್ಮ. ಇನ್ಸ್ಪೆಕ್ಟರ್, ನಿಂತ ಜಾಗದಲ್ಲಿ 5 ಲಕ್ಷ ರೂಪಾಯಿ ಅರೇಂಜ್ ಮಾಡೋಷ್ಟು ಸಾವುಕಾರಲ್ಲ ನಾವು. ಇದನ್ನು ಹೊಂದೋದ ನನಗೆ ಕಷ್ಟ ಆಗೋಯ್ತು, ಇದಕ್ಕಿಂತ ಹೆಚ್ಚಿಗೆ ಹೊಂದಕ್ಕಾಗಲ್ಲ. ದಯವಿಟ್ಟು ಇದನ್ನು ತಗೊಂಡು ನನ್ನ ಮಗನ ಬಿಡಿಸಿ. ಅಮ್ಮ, ಇದು ಕಿಡ್ನ್ಯಾಪ್ ಕೇಸು, ಅಟೆಂಪ್ಟ್ ಟು ರೇಪ್, ಅಟೆಂಪ್ಟ್ ಟು ಮರ್ಡರ್ ಕೇಸಮ್ಮ. ಹುಡುಗಿಯವ್ರ ಮನೆ ಬಾಯಿ ಮುಚ್ಚೋದಕ್ಕೆ ಸಾಕಾಗಲ್ಲ, ಅರ್ಥ ಮಾಡ್ಕೋ. ನಿಮ್ಮ ಕಾಲು ಹಿಡಿಬೇಕು. ಅದೆಲ್ಲ ಏನು ಬೇಡಮ್ಮ. ಸರಿ ಕೊಡಮ್ಮ. ಹೊರಗಡೆ ವಿಷಯನ ಬಾಯ್ ಬಿಟ್ರೆ ಗೊತ್ತಲ್ಲ ನಿನ್ನ ಮಗನ ಗತಿ. ಹೇಳಿ. ಇನ್ನೊಂದು ಅರ್ಧ ದಿವಸ ಅವ್ನು ಇಲ್ಲೇ ಇರಲಿ ಬಿಡಿ. ಇಮಿಡಿಯೇಟ್ ಆಗಿ ಬಿಟ್ಟರೆ ಅನುಮಾನ ಬರುತ್ತೆ. ಹೇಗಿದ್ದರೂ ಅವ್ನ ಜೊತೆಗಿದ್ದು 4 ಜನ ಸಿಕ್ಕಾಕೊಂಡಿದ್ದಾರೆ. ಇವನ ಹೆಸರನ್ನು ತೆಗೆದಾಕ್ಬಿಡ್ತೀವಿ. ಆದರೆ ಅವ್ನು ಕೇಳಿ ಇನ್ನೊಂದು ಸತಿ ಈ ರೀತಿ ಮಾಡಬಾರ್ದು. ಮಾಡಿದ್ರೆ 10 ಕೊಟ್ಟರು ಬಿಡೋದಕ್ಕಾಗೋದಿಲ್ಲ. ಇನ್ಸ್ಪೆಕ್ಟರ್, ಇನ್ಯಾವತ್ತೂ ಅವ್ನು ತಪ್ಪು ಮಾಡದೇ ಇರೋ ಹಾಗೆ ನಾನೇ ಮುತುವರ್ಜಿ ವಹಿಸ್ತೀನಿ. ಆಯ್ತಾಯ್ತು, ಇವಾಗ ಹೊರಡಿ. ನಡೀರಿ ನಡೀರಿ. ಖುಷಿ ಬಾ. ಎಷ್ಟು ವರ್ಷ ಬೇಕು ತೀರ್ಸೋದಕ್ಕೆ? 1 ವರ್ಷ, 2 ವರ್ಷ, 3 ವರ್ಷನೇ ಬೇಕು. 3 ದಿನ. 3 ದಿನದಲ್ಲಿ ನೀನು 50,000 ರೂಪಾಯಿನ ನಿನ್ನ ಮುಖದ ಮೇಲೆ ತಂದು ಬಿಸಾಕ್ತಿ. ನಂದಿನಿಲಿ ಅವ್ರು ಬರ್ತೀರಾ? ಖುಷಿ 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 ಎಲ್ಲಪ್ಪ ಹೋಗ್ತಿದೀಯಾ? ನಡಿ, ಏನಾದ್ರೂ ಮಾಡೋಣ ಬಾ. ಖುಷಿ, ಏನಾಯ್ತು? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ? ಆಂಟಿ ಮಾವ ಇದ್ದಾರಾ? ಖುಷಿ, ನಮ್ಮ ದುಡ್ಡೇನಾಯ್ತು? ಮಾವ ತಂದ್ಕೊಟ್ರಾ? ಖುಷಿ, ಯಾಕೆ
ಯಾಕೇನು ಮಾತಾಡ್ತಿಲ್ಲ? ನೀನನ್ನ ಕೇಳ್ತಿರೋದು, ಏನಾದರೂ ಮಾತಾಡು. ವಿಕ್ಕಿಗೆ ನಾವು ಕೊಡ್ಬೇಕಾಗಿದ್ದ 50,000 ಏನಾಯ್ತು? ಟೈಮ್ ಇಲ್ಲ ಪುರುಷಿ. ಟೈಮ್ ಮುಗಿದೋಗಿದೆ ಚೈತ್ರ ಪುಟಿ. ಪುರುಷೋತ್ತಮಂಗೆ ಕೊಟ್ಟ ಟೈಮ್ ಮುಗಿದೋಯ್ತು. ಅಪ್ಪಪ್ಪ ಅಂದ್ರೆ ಇನ್ನೊಂದು 2 ಗಂಟೆ ಉಳಿದಿರ್ಬೋದು ಕೊಟ್ಟಿದ್ದ 3 ದಿನದ ಗಡುವಿನಲ್ಲಿ. 3 ದಿನದಲ್ಲೇ ತಂದು ಕೊಡೋಕ್ಕಾಗದಿದ್ದ 50,000 ರೂಪಾಯಿನ ಇನ್ನು 2 ಗಂಟೆಲಿ ಎಲ್ಲಿಂದ ಅಂತ ತಂದು ಕೊಡ್ತಾನೆ ಪಾಪದ ಪುರುಷೋತ್ತಮ. ಯಾರ್ದು ಫೋನು? ಪುರುಷೋತ್ತಮಂದ? ಪುರುಷೋತ್ತಮ ಹೇಗಿದ್ದೀಯಾ? ಸುಧಾರಿಸ್ಕೊಳಪ್ಪ ರಾಜ. ಏನು ದೊಡ್ಡ ಹೀರೋ ತರ 3 ದಿವಸದಲ್ಲಿ 50,000 ತಂದು ಬಿಸಾಕ್ತೀನಿ ಅಂತ ಹೇಳ್ದೆ. ಎಲ್ಲಿ ದುಡ್ಡು? ಯಾಕೆ ಮಾತೆ ಬರ್ತಾ ಇಲ್ಲ? ಸುಸ್ತಾಗೋಯ್ತಾ? ನಮ್ ದೇವ್ರ ನಿಮ್ ಪುಂಗಿನ ಬಂದ್ ಮಾಡ್ಬಿಟ್ರ? ರಾಮಚಂದ್ರು ಕೈಲಾಗ್ದವ್ರು ನಕ್ಕೊಂಡು ಹಾಗೆಲ್ಲ ನಗಬಾರ್ದು, ಪಾಪ ಬರುತ್ತೆ. ನೋಡು, ನಮ್ಮ ಪಾರ್ಥ ಕೈ ಹಿಡಿಬೇಕಾದವಳನ್ನ ನಗನಗ್ತಾ ಕರ್ಕೊಂಡು ಹೋಗೋಣ ನಡಿ. ಚೈತ್ರ ನಡಿ, ನಮ್ ದೇವ್ರು ಕಾಯ್ತಾ ಇರ್ತಾರೆ. ಇಲ್ಲ, ನಾನು ಬರೋದಿಲ್ಲ. ಪುರುಷೋತ್ತಮ ಬರ್ಲಿ. ಏಯ್ ನಡಿ ಅಂದ್ರೆ ನಡೀತಾ ಇರ್ಬೇಕು. ನಡಿ. ಇಲ್ಲ ಅಪ್ಪ, ನಾನು ಬರೋದಿಲ್ಲ. ನಡಿಯ. ಸರ್, ಸ್ವಲ್ಪ ಬೇಗ ಹೋಗಿ. ನಡಿಯ ನೀನು. ಚೈತ್ರ, 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 ಚೈತ್ರ. ಏನಾಯ್ತ್ರಿ? ಮಲ್ಲಿಕಾ, ಅದು ಹೇಳ್ರಿ. ಪುರುಷಿ, ಏನಾಯ್ತಪ್ಪ? ಪುರುಷೋತ್ತಮ, ಏನಾಯ್ತು?
ಏನಾಯ್ತು ಏನಾಯ್ತಪ್ಪ ಏನಾಯ್ತು ಹೇಳಪ್ಪ ಅದೇನು ಅಂತ ಖುಷಿ ಪುರುಷೋತ್ತಮ ಖುಷಿ ಪುರುಷೋತ್ತಮ ಏನಾಯ್ತು ನೀನಾಗ ನೀನೇ ಆ ತಾಳಿ ಕಿತ್ತಾಕಿ ಬಂದು ಹಸೆ ಮನೆ ಮೇಲೆ ಕೂತ್ಕೋತ್ಯೋ ಅಥವಾ ನಾನೇ